ಒಂದು ದಿನ ಒಬ್ಬ ಮನುಷ್ಯ ತನ್ನ ಪ್ರೈವೇಟ್ ಜೆಟ್ನಲ್ಲಿ ಕೂತು ಒಂದು ಫೋನ್ ಕಾಲ್ ಮಾಡ್ತಾ ಇದ್ದ. ಆ ಕಾಲ್ನಲ್ಲಿ ಅವನು ಕೇಳಿದ್ದು ಒಂದೇ ಒಂದು ಕ್ವೆಶ್ಚನ್: ನಾಳೆ FBI ರೇಡ್ ಮಾಡ್ತಾರಾ ಅಂತ ಹೇಗ್ ಗೊತ್ತಾಗುತ್ತೆ? ಅವನ ಕೈಯಲ್ಲಿ ಇದ್ದಿದ್ದು ಒಂದು ಗ್ಲಾಸ್ ಆಫ್ ಶಾಂಪೇನ್ ಅಲ್ಲ, ಒಂದು ಎಂಪೈರ್. ಅವನ ಅಕೌಂಟ್ನಲ್ಲಿ ಇದ್ದಿದ್ದು ಬರೀ ಮನಿ ಅಲ್ಲ, ಅದು ಒಂದು ಎಂಟೈರ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನು ತನ್ನ ಇಷ್ಟಕ್ಕೆ ಬೆಂಡ್ ಮಾಡಿಕೊಂಡು ಗಳಿಸಿದ ಪವರ್. FBI ಅವನ ಆಫೀಸ್ಗೆ ಬಂದಿತ್ತು. ಅವನ ಫೋನ್ ಟ್ಯಾಪ್ ಆಗಿತ್ತು. ಅವನ ಕ್ಲೋಸೆಸ್ಟ್ ಫ್ರೆಂಡ್ ಅವನ ವಿರುದ್ಧ ಎವಿಡೆನ್ಸ್ ಕೊಡ್ತಿದ್ದ. ಆದರೆ ಆ ಮೂಮೆಂಟ್ನಲ್ಲೂ ಅವನ ಬಾಯಲ್ಲಿ ಒಂದು ಸ್ಮೈಲ್ ಇತ್ತು. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅವನಿಗೆ ಗೊತ್ತಿತ್ತು ರೂಲ್ಸ್ ಯಾರು ಬರೀತಾರೆ ಅಂತ. ಮತ್ತು ಅವನಿಗೆ ಗೊತ್ತಿತ್ತು ಆ ರೂಲ್ಸ್ನ ಲೂಪ್ ಹೋಲ್ಸ್ ಎಲ್ಲಿ ಇವೆ ಅಂತ. ನೀವಿಲ್ಲಿ ಒಂದು ಕ್ರೈಮ್ ಸ್ಟೋರಿ ಕೇಳಲು ಬಂದಿಲ್ಲ, ನೀವೊಂದು ಫಿನಾನ್ಷಿಯಲ್ ಮಾಸ್ಟರ್ ಕ್ಲಾಸ್ ಕೇಳಲು ಬಂದಿದ್ದೀರಿ. ಏಕೆಂದ್ರೆ ಈ ಸಿಸ್ಟಮ್ನಲ್ಲಿ ನಡೆದ ಪ್ರತಿ ಒಂದು ಮೂವ್, ಅದು ಲೀಗಲ್ ಆಗಿರ್ಲಿ ಅಥವಾ ಇಲ್ಲೀಗಲ್ ಆಗಿರ್ಲಿ, ಅದರ ಹಿಂದೆ ಒಂದು ರಿಯಲ್ ಫಿನಾನ್ಷಿಯಲ್ ಪ್ರಿನ್ಸಿಪಲ್ ಇದೆ, ಒಂದು ರಿಯಲ್ ಸೈಕಲಾಜಿಕಲ್ ಟ್ರಿಗರ್ ಇದೆ ಮತ್ತು ಒಂದು ರಿಯಲ್ ವರ್ಲ್ಡ್ ಲೆಸನ್ ಇದೆ. ಅದು ನೀವು ಹಿಂದೆ ಲೀಗಲಿ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಬಹುದು. ಈ ಕಿಂಗ್ ಪೆನ್ ಒಂದು ಆರ್ಡಿನರಿ ಬ್ರೋಕರ್ ಆಗಿ ಶುರು ಮಾಡಿ ಹೇಗೆ ಒಂದು $50 ಮಿಲಿಯನ್ ಎಂಪೈರ್ ಕಟ್ಟಿದ. ಅವನು ಯಾವ ಲೂಪ್ ಹೋಲ್ಸ್ ಯೂಸ್ ಮಾಡಿದ, ಅವನ ಪ್ರತಿ ಫಿನಾನ್ಷಿಯಲ್ ಮೂವ್ನ ಹಿಂದೆ ಇದ್ದ ಅಸಲಿ ಸ್ಟ್ರಾಟಜಿ ಏನು? ಇವತ್ತು ನಾವು ಅದನ್ನ ಸೀನ್ ಬೈ ಸೀನ್, ಲೇಯರ್ ಬೈ ಲೇಯರ್ ಬ್ರೇಕ್ ಡೌನ್ ಮಾಡ್ತೇವೆ. ಸೀನ್ 1: ದ ಪೆನಿ ಸ್ಟಾಕ್ ಲೂಪ್ ಹೋಲ್. ಸಿಸ್ಟಮ್ನ ಕಣ್ಣೀರಿನ ರಂಧ್ರ. ಮೊದಲು ಒಂದು ಕಾಂಟೆಕ್ಸ್ಟ್ ಅರ್ಥ ಮಾಡಿಕೊಳ್ಳಿ. ಈ ಕಿಂಗ್ ಪೆನ್ ವಾಲ್ ಸ್ಟ್ರೀಟ್ನ ಬಾಗಿಲಿಗೆ ಹೋದಾಗ ಅವನ ಕೈಯಲ್ಲಿ ಏನೂ ಇರಲಿಲ್ಲ. ಒಂದು ಚೀಪ್ ಸೂಟ್ ಇತ್ತು, ಒಂದು ಹಂಗರ್ ಇತ್ತು ಮತ್ತು ಒಂದು ಆಬ್ಸರ್ವೇಷನ್ ಇತ್ತು. ಆ ಆಬ್ಸರ್ವೇಷನ್ ಏನಂದ್ರೆ, ವಾಲ್ ಸ್ಟ್ರೀಟ್ನಲ್ಲಿ ಎಲ್ಲರೂ ಒಂದೇ ತರಹದ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಬ್ಲೂ ಚಿಪ್ ಕಂಪನೀಸ್, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, NYSE ಲಿಸ್ಟೆಡ್ ಜಾಯಂಟ್ಸ್. ಆದರೆ ಆ ಸಿಸ್ಟಮ್ ಒಂದು ಡಾರ್ಕ್ ಕಾರ್ನರ್ ಇದೆ, ಅದನ್ನ ಯಾರೂ ಸೀರಿಯಸ್ಲಿ ತೆಗೆದುಕೊಳ್ಳಲ್ಲ. ಅದುವೇ ಪೆನಿ ಸ್ಟಾಕ್ಸ್. ಪೆನಿ ಸ್ಟಾಕ್ಸ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ. ಇವು ಸ್ಮಾಲ್ ಕಂಪನೀಸ್ನ ಶೇರ್ಸ್. ಅದರ ಪ್ರೈಸ್ $1ಗಿಂತ ಕಡಿಮೆ ಇರುತ್ತೆ, ಕೆಲವೊಮ್ಮೆ ಕೇವಲ ಫ್ಯೂ ಸೆಂಟ್ಸ್. ಇವು NYSE ಅಥವಾ ನ್ಯಾಸ್ಡ್ಯಾಕ್ ನಲ್ಲಿ ಲಿಸ್ಟ್ ಆಗಿರಲ್ಲ. ಇವು OTC, ಓವರ್ ದ ಕೌಂಟರ್ ಅಂತ ಕರೀತಾರೆ. ಅಂತ ಒಂದು ಸೆಪರೇಟ್, ಲೆಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತವೆ. ಇಲ್ಲಿ SEC ನ ಓವರ್ ಸೈಟ್ ತುಂಬಾ ಕಡಿಮೆ ಇತ್ತು, ಎಸ್ಪೆಷಲಿ 1990ರಲ್ಲಿ. ಅಂದ್ರೆ ಏನು ಅಂತ ಅಂದ್ರೆ, ಇಲ್ಲಿ ರೂಲ್ಸ್ ಬೇರೆ ಇದ್ದವು, ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್ ಕಡಿಮೆ ಇದ್ದವು ಮತ್ತು ಅತ್ಯಂತ ಮಹತ್ವದ ವಿಷಯ, ಇಲ್ಲಿ ಕಮಿಷನ್ಸ್ ಬೇರೆ ತರಹ ಕೆಲಸ ಮಾಡ್ತಿದ್ದವು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಬ್ಲೂ ಚಿಪ್ ಸ್ಟಾಕ್ಸ್ ನಲ್ಲಿ ಒಬ್ಬ ಬ್ರೋಕರ್ಗೆ ಸಿಗ್ತಿದ್ದ ಕಮಿಷನ್ ಸಾಮಾನ್ಯವಾಗಿ 1% ಅಥವಾ ಅದರ ಆಸುಪಾಸು ಇರ್ತಿತ್ತು ಮತ್ತು ಈ ಮಾರ್ಕೆಟ್ ತುಂಬಾ ಕಾಂಪಿಟೇಟಿವ್ ಇತ್ತು. ಆದರೆ ಪೆನಿ ಸ್ಟಾಕ್ಸ್ ನಲ್ಲಿ ಕಮಿಷನ್ 50% ತನಕ ಹೋಗ್ತಿತ್ತು. 50%. ಒಂದು ಕಸ್ಟಮರ್ $10,000 ಇನ್ವೆಸ್ಟ್ ಮಾಡಿದ್ರೆ $5,000 ನೇರವಾಗಿ ಬ್ರೋಕರ್ಗೆ ಹೋಗ್ತಿತ್ತು. ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಯಾವ ಬಿಸ್ನೆಸ್ ಮಾಡೆಲ್ ನಲ್ಲಿ ನಿಮ್ಮ ರೆವೆನ್ಯೂ 50% ಮಾರ್ಜಿನ್ ನಲ್ಲಿ ಆಪರೇಟ್ ಮಾಡ್ತದೆ? ಇದು ಒಂದು ಹಿಡನ್ ಆರ್ಬಿಟ್ರಾಜ್ ಆಪರ್ಚುನಿಟಿ ಆಗಿತ್ತು. ಅದನ್ನ ಈ ಕಿಂಗ್ ಪೆನ್ ರೆಕಗ್ನೈಸ್ ಮಾಡಿದ. ವಾಲ್ ಸ್ಟ್ರೀಟ್ ಅದನ್ನ ಇಗ್ನೋರ್ ಮಾಡ್ತಿತ್ತು, ಯಾಕೆಂದ್ರೆ ಅದು ಬಿನೀತ್ ದೆಮ್ ಅನ್ನಿಸ್ತಿತ್ತು. ಆದ್ರೆ ಈ ಕಿಂಗ್ ಪೆನ್ಗೆ ಗೊತ್ತಿತ್ತು, ಮಾರ್ಕೆಟ್ನ ಎಲೀಟ್ಸ್ ಯಾವ ಜಾಗ ಇಗ್ನೋರ್ ಮಾಡ್ತಾರೋ ಅಲ್ಲೇ ಆಪರ್ಚುನಿಟಿ ಅಡಗಿರುತ್ತೆ ಅಂತ. ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು. ಈ ಕಿಂಗ್ ಪೆನ್ ಫಸ್ಟ್ ಜಾಬ್ ಒಂದು ಲೆಜಿಟಿಮೇಟ್ ವಾಲ್ ಸ್ಟ್ರೀಟ್ ಫರ್ಮ್ ನಲ್ಲಿತ್ತು. ಅಲ್ಲಿ ಅವನು ಮೊದಲ ದಿನವೇ 1987 ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯಿತು. ಆ ಕ್ರಾಶ್ ನಲ್ಲಿ ಅವನ ಜಾಬ್ ಹೋಯ್ತು. ಬೇರೆ ಯಾರಾದ್ರೂ ಆಗಿದ್ರೆ ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಮಾರ್ಕೆಟ್ ಕೈ ಕೊಟ್ಟಿತ್ತು, ಏನ್ ಮಾಡೋದು ಅಂತ ಮನೆಗೆ ಹೋಗ್ತಿದ್ದ. ಆದ್ರೆ ಈ ಮನುಷ್ಯ ಕ್ರಾಶ್ ಅನ್ನ ಒಂದು ಕಂಪಸ್ ಅಂತ ನೋಡಿದ. ಮಾರ್ಕೆಟ್ ಕ್ರಾಶ್ ಆದಾಗ ಪ್ರೆಸ್ಟೀಜಿಯಸ್ ಫರ್ಮ್ಸ್ ಯಾರನ್ನ ಹೈರ್ ಮಾಡ್ತವೆ? ಯಾರನ್ನೂ ಮಾಡಲ್ಲ. ಆದ್ರೆ ಯಾರು ಹೈರ್ ಮಾಡ್ತಾರೆ? ಲೋ ಎಂಡ್ ಫರ್ಮ್ಸ್, ಸ್ಮಾಲ್ ಆಪರೇಷನ್ಸ್, ಪೆನಿ ಸ್ಟಾಕ್ ಶಾಪ್ಸ್, ಅಂಥ ಜಾಗಗಳು. ಮತ್ತು ಅದೇ ಅವನಿಗೆ ಬೇಕಿದ್ದ ಲ್ಯಾಬೊರೇಟರಿ ಆಯಿತು. ಆ ಪೆನಿ ಸ್ಟಾಕ್ ಆಫೀಸ್ ಅನ್ನ ಒಮ್ಮೆ ಇಮ್ಯಾಜಿನ್ ಮಾಡಿ. ಅದು ಒಂದು ಶಾಬಿ ಸ್ಟ್ರಿಪ್ ಮಾಲ್ ಅಲ್ಲಿ ಇತ್ತು. ಅಲ್ಲಿ ಕೂತಿದ್ದ ಪೀಪಲ್ ಅವರು ಪ್ರೊಫೆಷನಲ್ ಸೇಲ್ಸ್ಮೆನ್ ಅಲ್ಲ, ಅವರು ಡ್ರಾಪ್ ಔಟ್ಸ್, ಫೇಲಿಯರ್ಸ್, ಗೈಸ್ ಹೂ ಕುಡಂಟ್ ಮೇಕ್ ಇಟ್ ಎನಿವೇರ್ ಎಲ್ಸ್. ಆದ್ರೆ ಈ ಕಿಂಗ್ ಪೆನ್ ಆ ಎನ್ವೈರ್ಮೆಂಟ್ ನಲ್ಲಿ ಒಂದು ಫಂಡಮೆಂಟಲ್ ಟ್ರೂತ್ ಕಂಡ. ಸೇಲ್ಸ್ ಇಸ್ ಸೇಲ್ಸ್. ಫೋನ್ ಎತ್ತಿ ಮಾತಾಡೋದು ಒಂದೇ. ಸ್ಟಾಕ್ $1 ಇರ್ಲಿ, $100 ಇರ್ಲಿ, ಕಸ್ಟಮರ್ ಅನ್ನ ಕನ್ವಿನ್ಸ್ ಮಾಡೋದು ಒಂದೇ ರೀತಿ ಮಾಡಬೇಕು ಅಂತ ಅವನಿಗೆ ಗೊತ್ತಿತ್ತು. ಆದ್ರೆ ಅವನ ಕೈಯಲ್ಲಿ ಒಂದು ಎಕ್ಸ್ಟ್ರಾ ವೆಪನ್ ಇತ್ತು. ವಾಲ್ ಸ್ಟ್ರೀಟ್ನ ವೊಕ್ಯಾಬ್ಯುಲರಿ, ಬ್ಲೂ ಚಿಪ್ ವರ್ಲ್ಡ್ರ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ನ, ಆ ಕಾನ್ಫಿಡೆನ್ಸ್ನ, ಆ ಫ್ರೇಮಿಂಗ್ನ ಈ ಪೆನಿ ಸ್ಟಾಕ್ ವರ್ಲ್ಡ್ ನಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಅದ್ರ ಉತ್ತರ ಅವನ ಮೊದಲ ಕಾಲ್ನಲ್ಲೇ ಸಿಕ್ತು.
ಅವನು ಫೋನ್ ಎತ್ತಿ ಒಬ್ಬ ಗೈಗೆ ಕಾಲ್ ಮಾಡಿದ. ಆ ಗೈ ಒಬ್ಬ ಆವರೇಜ್ ಮಿಡಲ್ ಕ್ಲಾಸ್ ಮನುಷ್ಯ. ಈ ಕಿಂಗ್ ಪೆನ್ ಅವನಿಗೆ ಒಂದು ಪೆನಿ ಸ್ಟಾಕ್ ರೆಕಮೆಂಡ್ ಮಾಡಿದ. ಆದ್ರೆ ಯಾವ ಲ್ಯಾಂಗ್ವೇಜ್ನಲ್ಲಿ? ದಿಸ್ ಇಸ್ ಅ ಗ್ಯಾರಂಟೀಡ್ ಇನ್ವೆಸ್ಟ್ಮೆಂಟ್ ವಿತ್ ಮ್ಯಾಸಿವ್ ಅಪ್ಸೈಡ್ ಪೊಟೆನ್ಷಿಯಲ್ ಅಂಡ್ ಐ ಆಮ್ ಗಿವಿಂಗ್ ಯು ದಿಸ್ ಆಪರ್ಚುನಿಟಿ ಬಿಕಾಸ್ ಐ ಬಿಲೀವ್ ಇನ್ ಯು ಆಸ್ ಅನ್ ಇನ್ವೆಸ್ಟರ್. ಅದು ಆ ಆವರೇಜ್ ಗೈಗೆ ಮೊದಲ ಬಾರಿ ಯಾರಾದ್ರೂ ಅವನನ್ನ ಸೀರಿಯಸ್ ಇನ್ವೆಸ್ಟರ್ ಅಂತ ಟ್ರೀಟ್ ಮಾಡಿದ ಮೂಮೆಂಟ್ ಆಗಿತ್ತು. ಆ ಕಾಲ್ನಲ್ಲಿ $4,000 ಸೇಲ್ ಆಯಿತು ಮತ್ತು ಅದರ 50% ಅಂದ್ರೆ $2,000 ನೇರವಾಗಿ ಈ ಕಿಂಗ್ ಪಿನ್ಗೆ ಕಮಿಷನ್ ಆಗಿ ಬಂತು, ಒಂದೇ ಒಂದು ಫೋನ್ ಕಾಲ್ನಲ್ಲಿ. ಇಲ್ಲಿ ನಿಂತು ಒಂದು ಸೆಕೆಂಡ್ ಯೋಚನೆ ಮಾಡಿ. ಆ $2,000 ಕೇವಲ ಮನಿ ಅಲ್ಲ, ಅದು ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್, ಅದು ಒಂದು ಸಿಗ್ನಲ್, ಅದು ಒಂದು ಬ್ಲೂ ಪ್ರಿಂಟ್ ಆಗಿತ್ತು ಅದನ್ನ ಸ್ಕೇಲ್ ಮಾಡಬಹುದು ಅಂತ. ಒಂದು ಫೋನ್ ಕಾಲ್ ಈಕ್ವಲ್ಸ್ $2,000, 10 ಫೋನ್ ಕಾಲ್ಸ್ ಈಕ್ವಲ್ಸ್ $20,000. ಒಂದು ರೂಮ್ ಫುಲ್ ಆಫ್ ಪೀಪಲ್ ಮೇಕಿಂಗ್ ದೀಸ್ ಕಾಲ್ಸ್ ಈಕ್ವಲ್ಸ್ ಎಷ್ಟು? ಅದನ್ನ ಯೋಚನೆ ಮಾಡಿ. ಇದೇ ಲೆವರೇಜ್, ಇದೇ ಸ್ಕೇಲಬಿಲಿಟಿ, ಇದೇ ಮನಸ್ಸಿನ ಆ ಶಿಫ್ಟ್. ಅದು ಒಬ್ಬ ಆರ್ಡಿನರಿ ಬ್ರೋಕರ್ ಅನ್ನ ಒಬ್ಬ ಎಂಪೈರ್ ಬಿಲ್ಡರ್ ಮಾಡ್ತದೆ. ಆದ್ರೆ ಇನ್ನೊಂದು ಲೇಯರ್ ಇದೆ ಈ ಪೆನಿ ಸ್ಟಾಕ್ ಸ್ಟ್ರಾಟಜಿಯಲ್ಲಿ. ಅದು ಇನ್ನೂ ಆಳವಾದ ಫೈನಾನ್ಷಿಯಲ್ ಪ್ರಿನ್ಸಿಪಲ್. ಈ ಕಿಂಗ್ ಪೆನ್ ಒಂದು ಮಹತ್ವದ ಸತ್ಯ ಅರ್ಥ ಮಾಡಿಕೊಂಡ. ಮನುಷ್ಯ ಏಕೆ ಇನ್ವೆಸ್ಟ್ ಮಾಡ್ತಾನೆ? ಅವನು ಮನಿಗೋಸ್ಕರ ಇನ್ವೆಸ್ಟ್ ಮಾಡ್ತಾನೆ ಹೌದು. ಆದ್ರೆ ಅದಕ್ಕಿಂತ ಡೀಪ್ ಆಗಿ ಅವನು ಒಂದು ಫೀಲಿಂಗ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾನೆ. ಆ ಫೀಲಿಂಗ್ ಏನು ಅಂತ? ನಾನು ಸ್ಮಾರ್ಟ್ ಮನುಷ್ಯ, ನಾನು ಒಂದು ಆಪರ್ಚುನಿಟಿ ಸ್ಪಾಟ್ ಮಾಡಿದ್ದೇನೆ, ನಾನು ಒಂದು ಇನ್ಸೈಡರ್ ಮೂವ್ ಮಾಡ್ತಿದ್ದೇನೆ. ಈ ಕಿಂಗ್ ಪೆನ್ ತನ್ನ ಪಿಚ್ನಲ್ಲಿ ಆ ಎಕ್ಸಾಕ್ಟ್ ಫೀಲಿಂಗ್ ಅನ್ನ ಕ್ರಿಯೇಟ್ ಮಾಡ್ತಿದ್ದ. ಅವನ ಪ್ರತಿ ಫೋನ್ ಕಾಲ್, ಪ್ರತಿ ಸೇಲ್ಸ್ ಪಿಚ್ ಕಸ್ಟಮರ್ ಅನ್ನ ಒಬ್ಬ ಪ್ಯಾಸಿವ್ ಇನ್ವೆಸ್ಟರ್ ತರ ಟ್ರೀಟ್ ಮಾಡ್ತಿರ್ಲಿಲ್ಲ. ಅವರನ್ನ ಒಬ್ಬ ಸ್ಮಾರ್ಟ್ ವಿಷನರಿ ಪರ್ಸನ್ ತರ, ಒಂದು ಎಕ್ಸ್ಕ್ಲೂಸಿವ್ ಆಪರ್ಚುನಿಟಿನ ಭಾಗ ಅಂತ ಟ್ರೀಟ್ ಮಾಡ್ತಿತ್ತು. ಇದನ್ನ ಬಿಹೇವಿಯರಲ್ ಎಕನಾಮಿಕ್ಸ್ ನಲ್ಲಿ ಸ್ಟೇಟಸ್ ಸಿಗ್ನಲಿಂಗ್ ಅಂತ ಕಟ್ತಾರೆ. ಜನ ಮನಿಗೋಸ್ಕರ ಮಾತ್ರ ಬೈ ಮಾಡ್ಲ, ಅವರು ಒಂದು ಐಡೆಂಟಿಟಿಗೋಸ್ಕರ ಬೈ ಮಾಡ್ತಾರೆ. ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು. ಈ ಸೈಕಲಾಜಿಕಲ್ ಪ್ರಿನ್ಸಿಪಲ್ನ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಇವತ್ತು ಎಲ್ಲೆಡೆ ಕಾಣ್ತೇವೆ. ಆಪಲ್ ಯಾಕೆ ಥಿಂಕ್ ಡಿಫರೆಂಟ್ ಅನ್ನುತ್ತೆ? ಅವರು ಫೋನ್ ಸೆಲ್ ಮಾಡ್ತಿಲ್ಲ, ಅವರು ಒಂದು ಐಡೆಂಟಿಟಿ ಸೆಲ್ ಮಾಡ್ತಿದ್ದಾರೆ. ಟೆಸ್ಲಾ ಯಾಕೆ ಅಷ್ಟು ಪ್ರೀಮಿಯಂ ಪ್ರೈಸ್ನಲ್ಲಿ ಮಾಡ್ತಾರೆ? ಯಾಕೆ ಅಂದ್ರೆ ಟೆಸ್ಲಾ ಒಂದು ಕಾರ್ ಅಲ್ಲ, ಅದು ಒಂದು ಸ್ಟೇಟಸ್ ಸಿಗ್ನಲ್. ನಾನು ಫ್ಯೂಚರಲ್ಲಿ ಬಿಲೀವ್ ಮಾಡ್ತೇನೆ ಅಂತ ಹೇಳೋ ಒಂದುವೇ. ಈ ಕಿಂಗ್ ಪೆನ್ ಇದನ್ನ 1990ರಲ್ಲೇ ಅರ್ಥ ಮಾಡಿಕೊಂಡ. ಅಂದ್ರೆ ಅವನ್ ಸೇಲ್ಸ್ ಅಪ್ರೋಚ್ ಕೇವಲ ಸೇಲ್ಸ್ ಟೆಕ್ನಿಕ್ ಅಲ್ಲ, ಅದು ಒಂದು ಬಿಹೇವಿಯರಲ್ ಸೈಕಾಲಜಿ ಮಾಸ್ಟರ್ ಕ್ಲಾಸ್ ಆಗಿತ್ತು. ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಪೆನಿ ಸ್ಟಾಕ್ ಕಮಿಷನ್ನ 50% ಮಾಡೆಲ್ ಅನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕಂದ್ರೆ ಏನ್ ಮಾಡಬೇಕು? ಒಬ್ಬನೇ ಸೆಲ್ ಮಾಡೋದನ್ನ ಬಿಟ್ಟು ಒಂದು ಆರ್ಮಿ ಕಟ್ಟಬೇಕು. ಆ ಆರ್ಮಿಗೆ ನೀನೇ ಟ್ರೈನಿಂಗ್ ಕೊಡಬೇಕು. ಆ ಆರ್ಮಿನ ನಿನ್ನ ಲ್ಯಾಂಗ್ವೇಜ್ನಲ್ಲಿ, ನಿನ್ನ ಪಿಚ್ನಲ್ಲಿ, ನಿನ್ನ ಸೈಕಾಲಜಿನಲ್ಲಿ ಟ್ರೈನ್ ಮಾಡಬೇಕು. ಮತ್ತು ಅವರ ಪ್ರತಿ ಸೇಲ್ನ ಮೇಲೆ ನಿನಗೂ ಒಂದು ಕಟ್ ಬರಬೇಕು. ಇದು ಬ್ರೋಕರೇಜ್ ಅಲ್ಲ, ಇದುದು ಲೆವರೇಜ್. ಇದು ನಿನ್ನ ಟೈಮ್ ಅನ್ನ ಮಲ್ಟಿಪ್ಲೈ ಮಾಡೋ ಆರ್ಟ್. ಒಬ್ಬ ಇಂಡಿವಿಜುವಲ್ ಎಷ್ಟು ಫೋನ್ ಕಾಲ್ಸ್ ಮಾಡ್ತಾನೆ ಒಂದು ದಿನದಲ್ಲಿ? 50, 100. ಆದ್ರೆ 100 ಪೀಪಲ್ ಒಂದು ದಿನದಲ್ಲಿ ಎಷ್ಟು ಕಾಲ್ಸ್ ಮಾಡ್ತಾರೆ? 5,000, 10,000. ಆ ಮ್ಯಾಥ್ನ ಈ ಕಿಂಗ್ ಪೆನ್ ಅಂಡರ್ಸ್ಟ್ಯಾಂಡ್ ಮಾಡ್ದ. ಇಲ್ಲಿ ಒಂದು ರಿಯಲ್ ವರ್ಲ್ಡ್ ಲೆಸನ್ ಇದೆ, ಅದು ಡೈರೆಕ್ಟ್ಲಿ ನಿಮ್ಮ ಲೈಫ್ಗೆ ಅಪ್ಲೈ ಆಗುತ್ತೆ. ಪ್ರತಿ ಯಶಸ್ವಿ ಉದ್ಯಮಿ ಒಂದು ಮಹತ್ವದ ಪ್ರಶ್ನೆ ಕೇಳ್ತಾರೆ, ನಾನಿಲ್ಲದೆ ಈ ಬಿಸ್ನೆಸ್ ಮಾಡಬಹುದಾ? ಇದನ್ನ ಸಿಸ್ಟಮೆಟೈಸಿಂಗ್ ಅಂತ ಕಲ್ತಾರೆ. ನಿಮ್ಮ ಸ್ಕಿಲ್ ಅನ್ನ ಒಂದು ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ, ಆ ಸಿಸ್ಟಮ್ ಅನ್ನ ಇತರರಿಗೆ ಟೀಚ್ ಮಾಡಿ, ಮತ್ತು ಆ ಸಿಸ್ಟಮ್ನ ಔಟ್ಪುಟ್ರ ಮೇಲೆ ನೀವು ಲೆವರೇಜ್ ತೆಗೆದುಕೊಳ್ಳಿ. ಇದನ್ನ ಲೀಗಲ್ ಆಗಿ ಮಾಡೋದು ತುಂಬಾ ಪಾಸಿಬಲ್. ಒಬ್ಬ ಫ್ರೀಲಾನ್ಸ್ ಡಿಸೈನರ್ ತನ್ನ ಡಿಸೈನ್ ಫ್ರೇಮ್ವರ್ಕ್ ಅನ್ನ ಒಂದು ಟೆಂಪ್ಲೇಟ್ ಆಗಿ ಮಾಡ್ಕಾಡಬಹುದು. ಒಬ್ಬ ಸೇಲ್ಸ್ ಟ್ರೈನರ್ ಒಂದು ಕೋರ್ಸ್ ಮಾಡಬಹುದು. ಒಬ್ಬ ಡೆವಲಪರ್ ಒಂದು ಸ್ಯಾಸ್ ಟೂಲ್ ಕಟ್ಟಬಹುದು. ಆ ಪ್ರತಿ ಕೇಸ್ನಲ್ಲಿ ಒಬ್ಬ ಇಂಡಿವಿಜುವಲ್ನ ಸ್ಕಿಲ್ ಒಂದು ಸ್ಕೇಲಬಲ್ ಸಿಸ್ಟಮ್ ಆಗ್ತದೆ ಮತ್ತು ಅದೇ ಈ ಕಿಂಗ್ ಪೆನ್ ಮೊದಲ ಲೆಸನ್. ಆದ್ರೆ ಪ್ರಶ್ನೆ ಇಲ್ಲೇ ಇದೆ. ಪೆನಿ ಸ್ಟಾಕ್ಸ್ ಮಾರೋದು ಫೈನ್, 50% ಕಮಿಷನ್ ತೆಗೆದುಕೊಳ್ಳೋದು ಫೈನ್. ಆದ್ರೆ ಈ ಕಿಂಗ್ ಪೆನ್ ಅಷ್ಟರಲ್ಲಿ ನಿಲ್ಲಲಿಲ್ಲ. ಅವನು ಒಂದು ಸ್ಟೆಪ್ ಮುಂದೆ ಹೋದ. ಅದೇ ಅವನ ಮೊದಲ ಮೇಜರ್ ಸಿಸ್ಟಮ್ ಲೂಪ್ ಹೋಲ್. ಆ ಲೂಪ್ ಹೋಲ್ ಏನು ಅಂದ್ರೆ, ಅವನು ವೆಲ್ದಿ ಕ್ಲೈಂಟ್ಸ್ನ ಒಂದು ಲಿಸ್ಟ್ ಮಾಡ್ದ. ಮೇಲ್ ಮಧ್ಯಮ ವರ್ಗ, ಸ್ಮಾಲ್ ಬಿಸ್ನೆಸ್ ಓನರ್ಸ್, ಡಾಕ್ಟರ್ಸ್, ಲಾಯರ್ಸ್, ಅಂಥ ಜನ. ಈ ಜನ ಪೆನಿ ಸ್ಟಾಕ್ಸ್ಗೆ ಹೋಗಲ್ಲ ಸಾಮಾನ್ಯವಾಗಿ. ಆದ್ರೆ ಈ ಕಿಂಗ್ ಪಿನ್ ಅವರಿಗೆ ಕಾಲ್ ಮಾಡಿದ್ರೆ, ಅವನ ವಾಲ್ ಸ್ಟ್ರೀಟ್ ಬ್ಯಾಕ್ಗ್ರೌಂಡ್, ಅವನ ವೊಕ್ಯಾಬ್ಯುಲರಿ
ಅವನ ಕಾನ್ಫಿಡೆನ್ಸ್ ಇದೆಲ್ಲ ಆ ವೆಲ್ದಿ ಕ್ಲೈಂಟ್ಗೆ ಒಂದು ಫಾಲ್ಸ್ ಸೆನ್ಸ್ ಆಫ್ ಲೆಜಿಟಿಮೆಸಿ ಕೊಡ್ತಿತ್ತು. ಆ ವೆಲ್ದಿ ಕ್ಲೈಂಟ್ ಯೋಚನೆ ಮಾಡ್ತಾನೆ, ಇವನು ವಾಲ್ ಸ್ಟ್ರೀಟ್ ಟ್ರೈನ್ಡ್ ಮನುಷ್ಯ, ಇವನು ರೆಕಮೆಂಡ್ ಮಾಡ್ತಿದ್ದಾನೆ ಅಂದ್ರೆ ಇದು ಜೆನ್ಯುಯಿನ್ ಇರಬೇಕು ಅಂತ. ಇಲ್ಲಿ ಒಂದು ಕ್ರಿಟಿಕಲ್ ಫಿನಾನ್ಷಿಯಲ್ ಕಾನ್ಸೆಪ್ಟ್ ಇದೆ. ಅದನ್ನ ಇನ್ಫಾರ್ಮೇಶನ್ ಎಸಿಮೆಟ್ರಿ ಅಂತ ಕರೀತಾರೆ. ನೀವೊಬ್ಬ ಎಕ್ಸ್ಪರ್ಟ್ ಆಗಿ ಅಪಿಯರ್ ಮಾಡಿದ್ರೆ ಮತ್ತು ಆ ಕ್ಲೈಂಟ್ಗೆ ಆ ಡೊಮೇನ್ನ ಬಗ್ಗೆ ನಾಲೆಜ್ ಕಡಿಮೆ ಇದ್ರೆ ಆ ಗ್ಯಾಪ್ನ ನೀವು ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ, ಒಳ್ಳೆ ರೀತಿಯಲ್ಲಿ ಅಥವಾ ಕೆಟ್ಟ ರೀತಿಯಲ್ಲಿ. ಈ ಕಿಂಗ್ ಪೆನ್ ಅದನ್ನ ಮ್ಯಾನಿಪುಲೇಟಿವ್ ರೀತಿಯಲ್ಲಿ ಮಾಡ್ದ. ಆದ್ರೆ ಇದೇ ಪ್ರಿನ್ಸಿಪಲ್ ಅನ್ನ ಒಬ್ಬ ಜೆನ್ಯುಯಿನ್ ಕನ್ಸಲ್ಟೆಂಟ್, ಒಬ್ಬ ಆನೆಸ್ಟ್ ಫಿನಾನ್ಷಿಯಲ್ ಅಡ್ವೈಸರ್, ಒಬ್ಬ ಸ್ಕಿಲ್ಡ್ ಪ್ರೊಫೆಷನಲ್ ಎಥಿಕಲಿ ಯೂಸ್ ಮಾಡಬಹುದು. ನಿಮ್ಮ ಎಕ್ಸ್ಪರ್ಟೀಸ್ನ ಕ್ಲಿಯರ್ಲಿ ಕಮ್ಯುನಿಕೇಟ್ ಮಾಡಿ, ನಿಮ್ಮ ಕ್ಲೈಂಟ್ಗೆ ಜೆನ್ಯುಯಿನ್ಲಿ ವ್ಯಾಲ್ಯೂ ಕೊಡಿ, ಆ ಇನ್ಫಾರ್ಮೇಶನ್ ಎಸಿಮೆಟ್ರಿನ ಲೆವರೇಜ್ ಮಾಡಿ ಒಳ್ಳೆ ರೀತಿಯಲ್ಲಿ. ಇದು ಯಾವ ಫೀಲ್ಡ್ನಲ್ಲೂ ಕೆಲಸ ಮಾಡ್ತದೆ, ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಈ ಕಿಂಗ್ ಪೆನ್ ಒಂದು ಸ್ಟೆಪ್ ಮತ್ತೂ ಮುಂದೆ ಹೋದ. ಅವನು ತನ್ನ ಓನ್ ಬ್ರೋಕರೇಜ್ ಫರ್ಮ್ ಸ್ಟಾರ್ಟ್ ಮಾಡಿದ. ಆ ಫರ್ಮ್ ಹೆಸರಿಟ್ಟ ರೀತಿ ನೋಡಿ, ಅವನು ಆ ಫರ್ಮ್ಗೆ ಒಂದು ನೇಮ್ ಇಟ್ಟ. ಅದು ವಾಲ್ ಸ್ಟ್ರೀಟ್ನ ಯಾವ ಪ್ರೆಸ್ಟೀಜಿಯಸ್ ಫರ್ಮ್ ಹಾಗೆ ಸೌಂಡ್ ಆಗ್ತಿತ್ತು. ಆ ನೇಮ್ ಕೇಳಿದ್ರೆ ಯಾವ ಕ್ಲೈಂಟ್ಗೂ ಅನ್ನಿಸ್ತಿತ್ತು ಇದು ಒಂದು ಎಸ್ಟಾಬ್ಲಿಷ್ಡ್ ಲೆಜಿಟಿಮೇಟ್ ಇನ್ಸ್ಟಿಟ್ಯೂಷನ್ ಅಂತ. ಇದು ಒಂದು ಸ್ಟ್ರಾಟಜಿ. ಬ್ರ್ಯಾಂಡಿಂಗ್ನ ಪವರ್, ಒಂದು ನೇಮ್, ಒಂದು ಐಡೆಂಟಿಟಿ, ಒಂದು ಪರ್ಸೀವ್ಡ್ ಲೆಜಿಟಿಮೆಸಿ, ಇವು ಒಂದು ಬಿಸ್ನೆಸ್ನ ವ್ಯಾಲ್ಯೂ ಅನ್ನ ಜೆನ್ಯುಯಿನ್ಲಿ ಕ್ರಿಯೇಟ್ ಮಾಡ್ತವೆ. ನೀವು ಒಬ್ಬ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಒಂದು ಪ್ರಾಪರ್ ಬ್ರ್ಯಾಂಡ್ ನೇಮ್ ಇಟ್ರೆ ನಿಮ್ಮ ರೇಟ್ಸ್ ಹೆಚ್ಚಾಗ್ತವೆ. ಇದು ಕೇವಲ ಪರ್ಸೆಪ್ಷನ್ ಅಲ್ಲ, ಇದು ರಿಯಲ್ ಫಿನಾನ್ಷಿಯಲ್ ಲೆವರೇಜ್. ಈ ಎಲ್ಲ ಅಂಶಗಳನ್ನ ಕಂಬೈನ್ ಮಾಡಿ ನೋಡಿ. ಒಂದು ಅಂಡರ್ ಸರ್ವ್ಡ್ ಮಾರ್ಕೆಟ್, ಅದರಲ್ಲಿ ಒಂದು ಸುಪೀರಿಯರ್ ಸ್ಕಿಲ್ ಸೆಟ್, ಆ ಸ್ಕಿಲ್ ಅನ್ನ ಒಂದು ಸಿಸ್ಟಮ್ಗೆ ಕನ್ವರ್ಟ್, ಆ ಸಿಸ್ಟಮ್ ಅನ್ನ ಸ್ಕೇಲ್ ಮತ್ತು ಒಂದು ಪವರ್ಫುಲ್ ಬ್ರ್ಯಾಂಡ್ ಅಡಿಯಲ್ಲಿ ಆಪರೇಟ್. ಇದು ಒಂದು ಬಿಸ್ನೆಸ್ ಬ್ಲೂ ಪ್ರಿಂಟ್. ಇದು ಇಲ್ಲೀಗಲ್ ಅಲ್ಲ, ಇದು ಒಂದು ಫಂಡಮೆಂಟಲ್ ಆಂಟ್ರಪ್ರನೋರಿಯಲ್ ಫ್ರೇಮ್ವರ್ಕ್. ಈ ಕಿಂಗ್ ಪೆನ್ ಅದನ್ನ ರಾಂಗ್ ಡೈರೆಕ್ಷನ್ ನಲ್ಲಿ ಯೂಸ್ ಮಾಡ್ದ. ಆದ್ರೆ ಆ ಎಕ್ಸಾಕ್ಟ್ ಸೇಮ್ ಫ್ರೇಮ್ವರ್ಕ್ ಅನ್ನ ಕೌಂಟ್ಲೆಸ್ ಸಕ್ಸಸ್ಫುಲ್ ಕಂಪನೀಸ್ ಇವತ್ತು ಲೀಗಲಿ ಯೂಸ್ ಮಾಡ್ತವೆ. ಒಂದು ಸೆಕೆಂಡ್ ಇಲ್ಲಿ, ಇದೆಲ್ಲ ಕೇಳ್ತಾ ನಿಮ್ಮ ಮೈಂಡ್ ನಲ್ಲಿ ಒಂದು ಕ್ವೆಶ್ಚನ್ ಕಮ್ ಆಗ್ತಿದ್ಯಾ? ಇದು ಮಾಡಬಹುದಾದ್ರೆ ಅವನನ್ನ ಯಾಕೆ ಯಾರು ಆಗ ಸ್ಟಾಪ್ ಮಾಡಲಿಲ್ಲ ಅಂತ. ಅದಕ್ಕೆ ಉತ್ತರ ಇದೆ. ಅದೇ ಅವನ ಎರಡನೇ ಮಾಸ್ಟರ್ ಮೂವ್. ಅವನು ಕೇವಲ ಪೆನಿ ಸ್ಟಾಕ್ಸ್ ನಲ್ಲಿ ನಿಲ್ಲಲಿಲ್ಲ, ಅವನು ಒಂದು ಹೊಸ ವರ್ಲ್ಡ್ಗೆ ಎಂಟರ್ ಮಾಡ್ದ. ಅದು ಪಂಪ್ ಅಂಡ್ ಡಂಪ್ ಮತ್ತು IPO ಮ್ಯಾನಿಪುಲೇಷನ್ನ ಡಾರ್ಕ್ ವರ್ಲ್ಡ್. ಮತ್ತು ಅಲ್ಲಿ ಅವನು ಯೂಸ್ ಮಾಡಿದ ಸ್ಟ್ರಾಟಜಿ, ಅದನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಂದಿನ ಸ್ಟಾಕ್ ಮಾರ್ಕೆಟ್ನ ಸ್ಟ್ರಕ್ಚರ್ ಬಗ್ಗೆ ಒಂದು ಸಂಪೂರ್ಣ ಹೊಸ ಬೆಳಕು ಸಿಗ್ತದೆ. ಆದ್ರೆ ಅದಕ್ಕೆ ಮೊದಲು ಒಂದು ಮಹತ್ವದ ಪ್ರಶ್ನೆ ಇದೆ. ಈ ಕಿಂಗ್ ಪೆನ್ ಇಷ್ಟು ಫಾಸ್ಟ್ ಗ್ರೋ ಆದ, ಅವನ್ ಕಮಿಷನ್ಸ್ ಬಂದವು, ಆದ್ರೆ ಅವನ್ ಬಿಗ್ಗೆಸ್ಟ್ ಚಾಲೆಂಜ್ ಏನಾಗಿತ್ತು? ಆ ಮನಿಯನ್ನ ಎಲ್ಲಿ ಇಡಬೇಕು? ಯಾಕೆಂದ್ರೆ ಆ ಮನಿನ ಒಂದು ಭಾಗ ಡರ್ಟಿ ಮನಿ ಆಗ್ತಿತ್ತು. ಅದನ್ನ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಇಡೋದು ಇಂಪಾಸಿಬಲ್ ಆಗ್ತಿತ್ತು. ಮತ್ತು ಅದಕ್ಕೆ ಅವನು ಮಾಡಿದ ಸೊಲ್ಯೂಷನ್ ಏನು? ಅದು ಒಂದು ಫಿನಾನ್ಷಿಯಲ್ ಜೀನಿಯಸ್ ಮೂವ್ ಆಗಿತ್ತು ಅಷ್ಟೇ ಅಲ್ಲ, ಅದು ಒಂದು ಕಾಷನರಿ ಟೇಲ್ ಆಗಿತ್ತು. ಅದನ್ನ ನಾವು ಪಾರ್ಟ್ 2ನಲ್ಲಿ ಬ್ರೇಕ್ ಡೌನ್ ಮಾಡ್ತೇವೆ. ಈಗ ನೀವು ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಹೆಚ್ಚಿನ ಜನ ಹೇಳ್ತಾರೆ ಅದು ಒಂದು ಫೇರ್ ಸಿಸ್ಟಮ್, ಅಲ್ಲಿ ಕಂಪನೀಸ್ ತಮ್ಮ ವ್ಯಾಲ್ಯೂ ತೋರಿಸ್ತವೆ ಮತ್ತು ಇನ್ವೆಸ್ಟರ್ಸ್ ಅದಕ್ಕೆ ತಕ್ಕ ಪ್ರೈಸ್ ಕೊಡ್ತಾರೆ ಅಂತ. ಆದ್ರೆ ಈ ಕಿಂಗ್ ಪೆನ್ ಅದಕ್ಕೆ ಬೇರೆ ರೀತಿ ನೋಡ್ತಿದ್ದ. ಅವನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಒಂದು ಪರ್ಸೆಪ್ಷನ್ ಗೇಮ್. ಅಲ್ಲಿ ರಿಯಾಲಿಟಿ ಅಲ್ಲ, ಬಿಲೀಫ್ ಮ್ಯಾಟರ್ ಆಗ್ತದೆ. ಒಂದು ಸ್ಟಾಕ್ನ ಪ್ರೈಸ್ ಅದರ ಆಕ್ಚುಯಲ್ ವ್ಯಾಲ್ಯೂ ಅಲ್ಲ, ಅದು ಆ ಸ್ಟಾಕ್ ಬಗ್ಗೆ ಎಷ್ಟು ಜನ ಏನು ಬಿಲೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತದೆ. ಮತ್ತು ಬಿಲೀಫ್ ಅನ್ನ ಮ್ಯಾನಿಪುಲೇಟ್ ಮಾಡಬಹುದಾದ್ರೆ ಪ್ರೈಸ್ ಅನ್ನ ಮ್ಯಾನಿಪುಲೇಟ್ ಮಾಡಬಹುದು. ಅದೇ ಈ ಕಿಂಗ್ ಪೆನ್ನ ಎಂಪೈರ್ನ ಎರಡನೇ ಪಿಲ್ಲರ್. ಮೊದಲು IPO ಅಂದ್ರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಒಂದು ಪ್ರೈವೇಟ್ ಕಂಪನಿ ಮೊದಲ ಬಾರಿ ಪಬ್ಲಿಕ್ಗೆ ತನ್ನ ಶೇರ್ಸ್ ಮಾರೋ ಪ್ರಾಸೆಸ್. ಈ ಪ್ರಾಸೆಸ್ನಲ್ಲಿ ಅಂಡರ್ ರೈಟರ್ ಅನ್ನೋ ಒಂದು ಫರ್ಮ್ ಇರ್ತದೆ. ಅದು ಆ IPO ಅನ್ನ ಮ್ಯಾನೇಜ್ ಮಾಡ್ತದೆ. ಆ ಅಂಡರ್ ರೈಟರ್ ಮೊದಲು ಆ ಕಂಪನಿಯ ಶೇರ್ಸ್ ಒಂದು ಫಿಕ್ಸ್ಡ್ ಪ್ರೈಸ್ ನಲ್ಲಿ ತೆಗೆದುಕೊಳ್ಳುತ್ತೆ, ಅದನ್ನ ಇನ್ವೆಸ್ಟರ್ಸ್ಗೆ ಮಾರ್ತದೆ. ಈ ಪ್ರಾಸೆಸ್ನಲ್ಲಿ ಅಂಡರ್ ರೈಟರ್ಗೆ ಒಂದು ಅಂಡರ್ ರೈಟಿಂಗ್ ಫೀ ಸಿಗ್ತದೆ ಮತ್ತು ಆ ಪ್ರಾಸೆಸ್ ಮುಗಿದ ಮೇಲೆ ಆ ಸ್ಟಾಕ್ ಪಬ್ಲಿಕ್ಲಿ ಟ್ರೇಡೆಡ್ ಆಗ್ತದೆ. ಇದು ಲೆಜಿಟಿಮೇಟ್ ಪ್ರಾಸೆಸ್. ಇದನ್ನ ಎಲ್ಲ ದೊಡ್ಡ ಕಂಪನೀಸ್ ಮಾಡ್ತವೆ. ಆದರೆ ಈ ಕಿಂಗ್ ಪೆನ್ ಈ ಪ್ರಾಸೆಸ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಿದ ಅಂತ ನೋಡಿ. ಈ ಕಿಂಗ್ ಪೆನ್ನ ಫರ್ಮ್ ಸ್ಟ್ರಾಟನ್ ಓಕ್ಮಾಂಟ್ ಒಂದು ಸ್ಮಾಲ್ ಕಂಪನಿನ IPO ಅಂಡರ್ ರೈಟ್ ಮಾಡ್ತಿತ್ತು. ಆ ಕಂಪನಿ ಒಂದು ಲೆಜಿಟಿಮೇಟ್ ಬಿಸ್ನೆಸ್ ಇರ್ತಿತ್ತು, ಕೆಲವೊಮ್ಮೆ ಶೆಲ್ ಕಂಪನಿ ಆಗಿರ್ತಿತ್ತು. ಅದರ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಅಲ್ಲ,
ಇಂಪಾರ್ಟೆಂಟ್ ಆದ್ದು ಏನಂದ್ರೆ ಮುಂದೆ ನಡೆಯೋದು. ಮೊದಲ ಸ್ಟೆಪ್ನಲ್ಲಿ ಈ ಫರ್ಮ್ ಆ ಕಂಪನಿನ IPO ಪ್ರೈಸ್ ಅನ್ನ ತುಂಬಾ ಕಡಿಮೆ, ಅಂದ್ರೆ ಆ ಸ್ಟಾಕ್ನ ಪೊಟೆನ್ಷಿಯಲ್ ವ್ಯಾಲ್ಯೂಗಿಂತ ಕಡಿಮೆ ಇಡ್ತಿತ್ತು. ಆ IPO ಶುರುವಾಗೋಕೆ ಮೊದಲೇ ಅವರು ತಮ್ಮ ಓನ್ ಟ್ರಸ್ಟೆಡ್ ನೆಟ್ವರ್ಕ್ಗೆ ಆ ಶೇರ್ಸ್ ಕೊಡ್ತಿದ್ರು. ಈ ನೆಟ್ವರ್ಕ್ ಅಲ್ಲಿ ಇದ್ದಿದ್ದು ಯಾರು? ಅವರ ಹಳೆ ಕ್ಲೈಂಟ್ಸ್, ಅವರ ಸ್ನೇಹಿತರ ಸರ್ಕಲ್, ಅವರಿಗೆ ಒಳ್ಳೆ ರೀತಿಯಲ್ಲಿ ತಿಳಿದ ಜನ. ಇದನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಲೋಕೇಶನ್ ಅಂತ ಒಫಿಷಿಯಲಿ ಕಾಲ್ ಮಾಡಬಹುದು. ಆದ್ರೆ ಇಲ್ಲಿ ಅದನ್ನ ಒಂದು ಸೆಟಪ್ಗಾಗಿ ಯೂಸ್ ಮಾಡ್ತಿದ್ರು. ಆದ್ರೆ ಇನ್ನೂ ಒಂದು ಲೇಯರ್ ಇದೆ ಈ IPO ಸ್ಟ್ರಾಟಜಿನಲ್ಲಿ. ಈ ಕಿಂಗ್ ಪಿನ್ ಒಂದು ಎಕ್ಸ್ಟ್ರಾರ್ಡಿನರಿಲಿ ಕ್ಲೆವರ್ ಮೂವ್ ಮಾಡ್ತಿದ್ದ. ಅವನ್ ಫರ್ಮ್ ಆ IPOನ್ ಅಂಡರ್ ರೈಟ್ ಮಾಡ್ತಿತ್ತು, ಅಂದ್ರೆ ಆ ಕಂಪನಿನ ಪರ ಅವರು ಆಕ್ಟ್ ಮಾಡ್ತಿದ್ರು. ಅದೇ ಸಮಯದಲ್ಲಿ ಅವರು ಬ್ರೋಕರ್ಸ್ ಆ ಸ್ಟಾಕ್ ಅನ್ನ ರಿಟೇಲ್ ಇನ್ವೆಸ್ಟರ್ಸ್ಗೆ ಪುಷ್ ಮಾಡ್ತಿದ್ರು, ಅಂದ್ರೆ ಅವರು ಆ ಇನ್ವೆಸ್ಟರ್ಸ್ರ ಪರ ಕೂಡ ಆಕ್ಟ್ ಮಾಡ್ತಿದ್ರು. ಒಂದೇ ಫರ್ಮ್ ಎರಡು ಬದಿಯಲ್ಲಿ ಇತ್ತು. ಇದನ್ನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರ್ತಾರೆ. ಮತ್ತು ಇದು 1990ರ ಅಮೆರಿಕಾದಲ್ಲಿ ಪೂರ್ತಿ ರೆಗ್ಯುಲೇಟ್ ಆಗಿರಲಿಲ್ಲ. ಇದು ಒಂದು ರೆಗ್ಯುಲೇಟರಿ ಗ್ಯಾಪ್, ಒಂದು ಸಿಸ್ಟಮ್ನ ಕಣ್ಣೀರಿನ ರಂಧ್ರ. ಅದನ್ನ ಈ ಕಿಂಗ್ ಪಿನ್ ಪರ್ಫೆಕ್ಟ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿದ. ಇಲ್ಲಿ ಒಂದು ಡೀಪರ್ ಲೆಸನ್ ಇದೆ ನಿಮಗೆ. ಫೈನಾನ್ಷಿಯಲ್ ಸಿಸ್ಟಮ್ನ ಪ್ರತಿ ಬಾರಿ ಒಂದು ಗ್ಯಾಪ್ ಇದ್ರೆ ಅದನ್ನ ಯಾರಾದ್ರೂ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದು ಹ್ಯೂಮನ್ ನೇಚರ್. ಆದ್ರೆ ಆ ಗ್ಯಾಪ್ಗಳು ಒಳ್ಳೆ ರೀತಿಯಲ್ಲಿ ಕೂಡ ಕೆಲಸ ಮಾಡ್ತವೆ. ಉದಾಹರಣೆಗೆ ವೆಂಚರ್ ಕ್ಯಾಪಿಟಲ್ ಕೂಡ ಒಂದು ರೀತಿಯ ಇನ್ಫಾರ್ಮೇಶನ್ ಎಸಿಮೆಟ್ರಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತದೆ. ಒಬ್ಬ VC ಇನ್ವೆಸ್ಟರ್ ಒಂದು ಅರ್ಲಿ ಸ್ಟೇಜ್ ಕಂಪನಿನ ಪೊಟೆನ್ಷಿಯಲ್ ಅನ್ನ ಮಾರ್ಕೆಟ್ಗಿಂತ ಮೊದಲು ರೆಕಗ್ನೈಸ್ ಮಾಡ್ತಾನೆ, ಕಡಿಮೆ ಪ್ರೈಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಮತ್ತು ಲೇಟರ್ ಆ ಕಂಪನಿ ಪಬ್ಲಿಕ್ ಆದಾಗ ಮ್ಯಾಸಿವ್ ರಿಟರ್ನ್ಸ್ ಪಡಿತಾನೆ. ಇದು ಸೇಮ್ ಸ್ಟ್ರಕ್ಚರ್, ಆದ್ರೆ ಲೀಗಲಿ ಮತ್ತು ಎಥಿಕಲಿ ದಾನ್. ಈ ಕಿಂಗ್ ಪಿನ್ ಮತ್ತು ಒಬ್ಬ VC ಇನ್ವೆಸ್ಟರ್ ನಡುವಿನ ವ್ಯತ್ಯಾಸ ಏನು? VC ಇನ್ವೆಸ್ಟರ್ ಆ ಕಂಪನಿಗೆ ಜೆನ್ಯುಯಿನ್ ವ್ಯಾಲ್ಯೂ ಆಡ್ ಮಾಡ್ತಾನೆ. ಈ ಕಿಂಗ್ ಪಿನ್ ಕೇವಲ ಪರ್ಸೆಪ್ಷನ್ ಮ್ಯಾನಿಪುಲೇಟ್ ಮಾಡ್ತಿದ್ದ, ಫಂಡಮೆಂಟಲ್ಸ್ ಅಲ್ಲ. ಆದ್ರೆ ಅಸಲಿ ಆಟ ಶುರುವಾಗಿದೆ ಇಲ್ಲಿ. ಈ IPO ಸ್ಟ್ರಾಟಜಿಯನ್ನ ಮತ್ತೂ ಆಳ ಮಾಡೋಕೆ ಈ ಕಿಂಗ್ ಪಿನ್ ಒಂದು ಟೂಲ್ ಯೂಸ್ ಮಾಡ್ತಿದ್ದ. ಅದನ್ನ ರೆಸ್ಟ್ರಿಕ್ಟೆಡ್ ಶೇರ್ಸ್ ಅಂತ ಕರೀತಾರೆ. ಒಂದು IPOಗೆ ಮೊದಲು ಇನ್ಸೈಡರ್ಸ್ಗೆ ಕೊಡೋ ಶೇರ್ಸ್ಗೆ ಒಂದು ಲಾಕಪ್ ಪೀರಿಯಡ್ ಇರ್ತದೆ. ಅಂದ್ರೆ ಒಂದು ಸರ್ಟನ್ ಪೀರಿಯಡ್ ಮುಗಿಯೋ ತನಕ ಅವರು ಆ ಶೇರ್ಸ್ ಸೆಲ್ ಮಾಡಬಾರ್ದು ಅನ್ನೋ ರೂಲ್ ಇರ್ತದೆ. ಆದ್ರೆ ಈ ಕಿಂಗ್ ಪಿನ್ ಆ ರೆಸ್ಟ್ರಿಕ್ಷನ್ನ ಅವನ ಸ್ವಂತ ಪೀಪಲ್ಗೆ ಅಪ್ಲೈ ಮಾಡ್ತಿರ್ಲಿಲ್ಲ. ಅವರು ಆ ಪ್ರೈಸ್ ಪೀಕ್ ಆದ ತಕ್ಷಣ ಎಕ್ಸಿಟ್ ಮಾಡ್ತಿದ್ರು. ಇದು ಒಂದು ಡೆಲಿಬರೇಟ್ ಟೈಮಿಂಗ್ ಪ್ಲೇ. ಅವನಿಗೆ ಗೊತ್ತಿತ್ತು ಆ ಪಂಪ್ ಎಷ್ಟು ಟೈಮ್ ಲಾಸ್ಟ್ ಆಗ್ತದೆ ಅಂತ, ಯಾಕೆಂದ್ರೆ ಅದನ್ನ ಅವನೇ ಕಂಟ್ರೋಲ್ ಮಾಡ್ತಿದ್ದ. ಈ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಒಂದು ಪ್ರಶ್ನೆ ಬರ್ತದೆ, ಇಷ್ಟು ಸ್ಪಷ್ಟವಾಗಿ ಇದ್ದ ಮ್ಯಾನಿಪ್ಯುಲೇಷನ್ ಅನ್ನ SEC ಯಾಕೆ ಕ್ಯಾಚ್ ಮಾಡಲಿಲ್ಲ? ಅದಕ್ಕೆ ಒಂದು ಸ್ಪೆಸಿಫಿಕ್ ಆನ್ಸರ್ ಇದೆ. ಒಂದು, ಆ ಕಾಲದ ಪೆನಿ ಸ್ಟಾಕ್ ರೆಗ್ಯುಲೇಷನ್ಸ್ ತುಂಬಾ ಲೂಸ್ ಆಗಿದ್ದವು. ಎರಡು, ಈ ಕಿಂಗ್ ಪಿನ್ನ ಫರ್ಮ್ ಬಾಹ್ಯಕ್ಕೆ ತುಂಬಾ ಲೆಜಿಟಿಮೇಟ್ ಆಗಿ ಕಾಣ್ತಿತ್ತು. ಮೂರು, ಅವನ ಕ್ಲೈಂಟ್ಸ್ ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ, ಯಾಕೆಂದ್ರೆ ಬಿಗಿನಿಂಗ್ ನಲ್ಲಿ ಕೆಲವರಿಗೆ ಜೆನ್ಯುಯಿನ್ ರಿಟರ್ನ್ ಸಿಗ್ತಿದ್ದವು. ಇದು ಒಂದು ಪಾನ್ಜಿ ಮತ್ತು ಪಂಪ್ ಅಂಡ್ ಡಂಪ್ನ ಕಾಂಬಿನೇಷನ್ನ ಒಂದು ಟ್ರಾಜಿಕ್ ಎಲಿಮೆಂಟ್ ಏನಂದ್ರೆ, ಮೊದಲ ಹಂತದ ವಿನರ್ಸ್ ಆ ಸ್ಕೀಮ್ ಅನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಯಾಕೆಂದ್ರೆ ಅವರಿಗೆ ಅದು ಸ್ಕ್ಯಾಮ್ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಈ ಇಡೀ ಆಪರೇಷನ್ರ ಹಿಂದೆ ಇದ್ದ ಒಂದು ಮಹತ್ವದ ಫೈನಾನ್ಷಿಯಲ್ ಪ್ರಿನ್ಸಿಪಲ್ ಇದೆ. ಅದನ್ನ ಮಾರ್ಕೆಟ್ ಮೇಕಿಂಗ್ ಅಂತ ಕರೀತಾರೆ. ಲೆಜಿಟಿಮೇಟ್ ಮಾರ್ಕೆಟ್ ಮೇಕಿಂಗ್ ಅಂದ್ರೆ ಒಂದು ಫರ್ಮ್ ಒಂದು ಸ್ಟಾಕ್ನ ಬಗ್ಗೆ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ತದೆ. ಅಂದ್ರೆ ಅವರು ಆ ಸ್ಟಾಕ್ ಅನ್ನ ಕೊಲ್ಲಲು ಮತ್ತು ಮಾರಲು ರೆಡಿ ಆಗಿರ್ತಾರೆ ಮತ್ತು ಆ ಎರಡರ ನಡುವಿನ ಸ್ಪ್ರೆಡ್ನಿಂದ ಅವರು ಪ್ರಾಫಿಟ್ ಮಾಡ್ತಾರೆ. ಇದು NYSE ನ್ಯಾಸ್ಡ್ಯಾಕ್ನ ಮೇಲೆ ಇಂದಿಗೂ ನಡೆಯುತ್ತದೆ. ಅದರ ಒಂದು ಡಾರ್ಕ್ ವರ್ಷನ್ ಅನ್ನ ಈ ಕಿಂಗ್ ಪಿನ್ ಪೆನಿ ಸ್ಟಾಕ್ಸ್ ನಲ್ಲಿ ರನ್ ಮಾಡ್ತಿದ್ದ. ಇದರ ಲೆಜಿಟಿಮೇಟ್ ವರ್ಷನ್ ಇಂದು ಗೋಲ್ಡ್ಮನ್ ಸ್ಯಾಕ್ಸ್, ಮಾರ್ಗನ್ ಸ್ಟ್ಯಾನ್ಲಿ ತರ ಫರ್ಮ್ಸ್ ಮಾಡ್ತವೆ ಮತ್ತು ಅದು ಲೀಗಲ್, ರೆಗ್ಯುಲೇಟೆಡ್, ಟ್ರಾನ್ಸ್ಪರೆಂಟ್. ಇದರ ಮತ್ತು ಆ ಕಿಂಗ್ ಪಿನ್ನ ಅಪ್ರೋಚ್ನ ನಡುವಿನ ಲೈನ್ ತುಂಬಾ ಥಿನ್ ಆಗಿತ್ತು. ಅದನ್ನ ಅವನು ಪ್ರತಿ ಬಾರಿ ಕ್ರಾಸ್ ಮಾಡ್ತಿದ್ದ. ಇಲ್ಲಿ ಒಂದು ಮಹತ್ವದ ರಿಯಲ್ ವರ್ಲ್ಡ್ ಲೆಸನ್ ಇದೆ. ಇಂದು ಈ ರೀತಿ ಮಾಡೋದು ಇನ್ನೂ ಕಷ್ಟ, ಯಾಕೆಂದ್ರೆ FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮತ್ತು ಇತರ ಇಂಟರ್ನ್ಯಾಷನಲ್ ಬಾಡೀಸ್ ಈ ಲೂಪ್ ಹೋಲ್ಸ್ ಅನ್ನ ಬಹಳಷ್ಟು ಕ್ಲೋಸ್ ಮಾಡಿಬಿಟ್ಟಿವೆ. ಸ್ವಿಟ್ಜರ್ಲೆಂಡ್ನು ಬ್ಯಾಂಕ್ ಸೀಕ್ರೆಸಿ 2018ರ ನಂತರ ಬಹಳ ವೀಕೆಂಡ್ ಆಗಿದೆ. ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ ಇಂದು ಆಟೋಮ್ಯಾಟಿಕ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಅಗ್ರಿಮೆಂಟ್ಸ್ ಇವೆ. ಆದ್ರೆ ಇದರ ಪಾಸಿಟಿವ್ ಲೆಸನ್ ಏನಂದ್ರೆ, ಒಂದು ಲೆಜಿಟಿಮೇಟ್ ಬಿಸ್ನೆಸ್ನ ಆಸೆಟ್ ಪ್ರೊಟೆಕ್ಷನ್ ಮಾಡೋಕೆ ಇಂಟರ್ನ್ಯಾಷನಲ್ ಸ್ಟ್ರಕ್ಚರ್ಸ್ ಯೂಸ್ ಮಾಡಬಹುದು. ಒಬ್ಬ ಆಂಟರ್ಪ್ರಿನರ್ ತಮ್ಮ ಬಿಸ್ನೆಸ್ ಅನ್ನ ಲೀಗಲಿ ಡಿಫರೆಂಟ್ ಜ್ಯೂರಿಸ್ಡಿಕ್ಷನ್ ನಲ್ಲಿ ರಿಜಿಸ್ಟರ್ ಮಾಡಬಹುದು
ಟ್ಯಾಕ್ಸ್ ಆಪ್ಟಿಮೈಸೇಷನ್ ಮಾಡಬಹುದು ಮತ್ತು ಗ್ಲೋಬಲ್ ಬ್ಯಾಂಕಿಂಗ್ ರಿಲೇಶನ್ಶಿಪ್ಸ್ ಬಿಲ್ಡ್ ಮಾಡಬಹುದು. ಇದೆಲ್ಲ ಲೀಗಲ್. ಇದೆಲ್ಲ ದೊಡ್ಡ ಕಂಪನೀಸ್ ಇಂದು ಮಾಡ್ತವೆ. ಆ ಕಿಂಗ್ ಪಿನ್ ಮಾಡಿದ ಮಿಸ್ಟೇಕ್ ಏನಂದ್ರೆ ಅವನು ಇಲ್ಲೀಗಲ್ ಇನ್ಕಮ್ ಅನ್ನ ಹೈಡ್ ಮಾಡ್ತಿದ್ದ. ಲೆಜಿಟಿಮೇಟ್ ಇನ್ಕಮ್ ಅನ್ನ ಸ್ಮಾರ್ಟ್ಲಿ ಸ್ಟ್ರಕ್ಚರ್ ಮಾಡೋದು ಮತ್ತು ಇಲ್ಲೀಗಲ್ ಇನ್ಕಮ್ ಅನ್ನ ಲಾಂಡರ್ ಮಾಡೋದು, ಇವೆರಡರ ನಡುವೆ ಒಂದು ಫಂಡಮೆಂಟಲ್ ಮಾರಲ್ ಮತ್ತು ಲೀಗಲ್ ಡಿಫರೆನ್ಸ್ ಇದೆ. ಆದ್ರೆ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಈ ಕಿಂಗ್ ಪಿನ್ನ ಆ ಸ್ವಿಸ್ ಬ್ಯಾಂಕಿಂಗ್ ಆಪರೇಷನ್ ಅನ್ನ FBI ಕ್ರಮೇಣ ಟ್ರೇಸ್ ಮಾಡ್ತಿತ್ತು. ಆದ್ರೆ ಅದಕ್ಕಿಂತ ಮೊದಲು ಆ ಕಿಂಗ್ ಪಿನ್ ಇನ್ನೊಂದು ಮೂವ್ ಮಾಡಿದ. ಅದು ಅವನ ಇಡೀ ಎಂಪೈರ್ ಅನ್ನ ಒಂದು ಡಿಫರೆಂಟ್ ಲೆವೆಲ್ಗೆ ತಕ್ಕೊಂಡು ಹೋಯಿತು. ಅದು ಲೆವರೇಜ್ ಮತ್ತು ಡೆಟ್ನ ಬಳಕೆ. ಅವನು ಗಳಿಸಿದ ಹಣವನ್ನ ಬರೀ ಸ್ಪೆಂಡ್ ಮಾಡಲ್ಲ, ಅದನ್ನ ಕೊಲ್ಯಾಟರಲ್ ಆಗಿ ಉಪಯೋಗಿಸಿ ಇನ್ನೂ ಹೆಚ್ಚು ಬಾರೋ ಮಾಡ್ತಿದ್ದ ಮತ್ತು ಆ ಬಾರೋಡ್ ಮನಿಯನ್ನ ಮತ್ತೆ ತನ್ನ ಆಪರೇಷನ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದ. ಇದು OPM, ಅದರ್ ಪೀಪಲ್ಸ್ ಮನಿ ಸ್ಟ್ರಾಟಜಿ.